ಯಶ್ ಕಟೌಟ್ ದುರಂತ ನಡೆದು ಇವತ್ತಿಗೆ 11 ದಿನ ಕಳೆದಿವೆ. ಇವತ್ತಿಗೂ ಕೂಡ ಆ ಕುಟುಂಬದಲ್ಲಿ ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಜೊತೆಗೆ ಇವತ್ತು ಯಶೋಮಾರ್ಗ್ ಫೌಂಡೇಶನ್ದಿಂದ ಅಂದರೆ ನಟ ಯಶ್ ಅವರ ಸ್ನೇಹಿತರು ಬಂದು ಒಂದೊಂದು ಕುಟುಂಬಕ್ಕೆ 5 ಲಕ್ಷ ಪರಿಹಾರವನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಇಲ್ಲಿನ ಗ್ರಾಮಸ್ಥರಿದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ಯಶ್ ಅವರ ಸ್ನೇಹಿತರು ಬಂದು ಆ ಮೃತ ಕುಟುಂಬಸ್ಥರಿಗೆ ಪರಿಹಾರ ಕೊಟ್ಟಿದ್ದಾರೆ, ಏನು ಹೇಳ್ತೀರಿ ಸರ್? ಈ ಸಂದರ್ಭನ ಈಗ ಅವರು ಇಂಥ ಅವಘಡ ಸಂಭವಿಸಿ ಪ್ರಾಣ ತ್ಯಾಗ ಮಾಡಿದಾರೆ, ಕರೆ ಅವ್ರು ಬರಲಿಕ್ಕಿಲ್ಲ. ಆದ್ರೆ ಈ ಇದ್ರೊಳಗೆ ಮಾನವೀಯತೆ ಮೆರೆದವರು ಯಶ್ ಅವರು. ಈ ಕುಟುಂಬದ ಜೊತೆಗೆ ನಾವು ಇರ್ತೀವಿ. ಆಮೇಲೆ ಅವ್ರಿಗೆ ಬೇಕಾದಂಥ ಕುಟುಂಬದ ನೆರವಿಗೆ ಹಣಕಾಸಿನ ನೆರವಾಗಲಿ ಅಥವಾ ಇನ್ನೊಂದು ಮಾನವೀಯ ನೆರವಾಗಲಿ ಅಥವಾ ಎಲ್ಲ ರೀತಿಯಲ್ಲೂ ಅವರು ಸದಾಕಾಲ ಸ್ಪಂದಿಸಿದರು. ಅವತ್ತಿನ ದಿವಸ ಸುದ್ದಿ ತಿಳಿದ ತಕ್ಷಣವೇ ಸಾಯಂಕಾಲನೇ ಅವರು ಗ್ರಾಮಕ್ಕೆ ಭೇಟಿ ಕೊಟ್ಟರು. ಅದು ಈಗ ಅವರು ತಮ್ಮ ಮಾನವೀಯತೆ ಏನೈತಲ್ಲ, ತಮ್ಮ ಮಾನವೀಯ ಗುಣನ ಅವರು ಈ ಚಿತ್ರರಂಗ ಅಷ್ಟೇ ಅಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೆ ಮಾಡೆಲ್ ಆದರು. ಇದರಿಂದ ಅವರು ಮಾದರಿ ಆದರು. ಅದ್ರ ಜೊತೆಗೆ ಮಾತಿಗೆ ತಕ್ಕಂಗೆ ಇದನ್ನು ಎಲ್ಲ ಅವ್ರಿಗೆ ಪರಿಹಾರ ಸಲ್ಲಿಸೋದಾಗಲಿ, ಅವ್ರಿಗೆ ಸಾಂತ್ವನ ಹೇಳೋದಾಗಲಿ ಎಲ್ಲ ರೀತಿಯಲ್ಲೂ ಅವರು ಸ್ಪಂದನೆ ಮಾಡಿದರು. ಅದ್ರ ಜೊತೆಗೆ ಈ ಮಟ್ಟಕ್ಕೆ ಎಲ್ಲ ಬಂದು ಈ ನಮ್ಮ ಜಿಲ್ಲಾ ಆಡಳಿತ ಆಗಲಿ ಅಥವಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಲಿ, ಇವನ್ ಪೊಲೀಸ್ ವರಿಷ್ಠಾಧಿಕಾರಿಗಳು ಸತ ಪಿ ಸಿ ಅವರು ಏನು ಕಾರ್ಯನಿರ್ವಹಿಸ್ತಾರಲ್ಲ ಆ ರೀತಿ ಅವರು ಕಾರ್ಯನಿರ್ವಹಿಸಿದರು. ಜಿಲ್ಲಾಧಿಕಾರಿಗಳು ಸತ ಕೇವಲ ನಾವು ಎಚ್ ಕೆ ಪಾಟೀಲ್ ಸಾಹೇಬರು ಬೆಳಗಿನ ಜಾವ ಫೋನ್ ಬಂದಾಗ ಮಧ್ಯಾಹ್ನ 2 ಗಂಟೆ ಅನ್ನೋದ್ರೊಳಗೆ ಪರಿಹಾರದ ಚೆಕ್ನ ಅಂದ್ರೆ ಆರ್ಡ್ರ್ ಪಾಸ್ ಮಾಡಿಸಿದ್ರು ಅವರು ಯಾರು. ಆಮೇಲೆ ಅದಕ್ಕೆಲ್ಲ ಪೂರ್ತಿ ಸಹಕಾರ ಕೊಟ್ಟವರೆಲ್ಲ ಜಿಲ್ಲಾಧಿಕಾರಿಗಳು ಹೌದು, ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹೌದು. ಆಮೇಲೆ ಎಲ್ಲದಕ್ಕೂ ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಇಷ್ಟೆಲ್ಲ ಮುಂದುವರೆದು ಬರಬೇಕಾದ್ನಪ್ಪ ಅಂದ್ರೆ ತಾವು ಮೀಡಿಯಾದವರು ಪ್ರತಿಯೊಬ್ಬರಿಗೂ ಮುಟ್ಟುವಂಗೆ ಕೆಲಸ ಮಾಡಿದವರು ತಾವೇ. ಇದರಿಂದ ಇಷ್ಟೆಲ್ಲ ಕೆಲಸ ಆಗಲಿಕ್ಕೆ ಕಾರಣ ಅಂತೇಳಿ ಹೇಳಿ ಬಯಸ್ತೀನಿ. ಇನ್ನೊಂದು ಅಂದರೆ ಅವ್ರ ಬರ್ತ್ಡೇ ಇತ್ತು, ಆ ದುರಂತ ನಡೆದಂಥ ಸಂದರ್ಭದಲ್ಲಿ ಬರ್ತ್ಡೇ ಇತ್ತು, ಎಲ್ಲೋ ವಿದೇಶದಲ್ಲಿದ್ದರು, ಶೂಟಿಂಗಲ್ಲಿದ್ದರು. ಅದನ್ನೆಲ್ಲ ಬಿಟ್ಟು ಈ ದುರಂತ ನಡೆದಂಥ ಸಂದರ್ಭದಲ್ಲಿ ಮಿಡಿದಿದ್ದಾರೆ. ಆ ಕುಟುಂಬಸ್ಥರಿಗೆ ಬಂದು ಸಾಂತ್ವನ ಹೇಳಿದ್ದಾರೆ. ಅವತ್ತು ನಿಮ್ಮ ಜೊತೆಗಿರ್ತೀನಿ, ನಿಮ್ಮ ಮಗನಾಗಿರ್ತೀನಿ ಅಂತ ಭರವಸೆನ ಕೂಡ ಯಶ್ ಅವರು ಕೊಟ್ಟಿದ್ರು. ಅದರಂತೆ ಇವತ್ತು ನಡೆದುಕೊಂಡಿದ್ದಾರೆ. ಏನು ಹೇಳ್ತೀರಿ ಸರ್? ಈಗ ಬಹುತೇಕ ಯಶ್ ಅವರು ಅವರ ಹುಟ್ಟುಹಬ್ಬದ ದಿನದಂದು ಇವತ್ತು 3 ಜನ ಅಸುನೀಗಿದ್ರು ಹಾಗೂ 4 ಜನ ಗಾಯಾಳುಗಳಾಗಿ ಇವತ್ತು ಸುದ್ದಿ ಮಾಧ್ಯಮದಲ್ಲಿದ್ದಾರೆ. ಬಹುತೇಕ ಯಶ್ ಅವರು ಅವರ ಒಂದು ಔಟ್ ಆಫ್ ಕಂಟ್ರಿ ಒಳಗೆ ಇದ್ರೂ ಸಹಿತ ಇಲ್ಲ, ನಾ ಆ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳ್ಬೇಕು, ಆ ಕುಟುಂಬಕ್ಕೆ ನಾನು ನೆರವಾಗಬೇಕು, ಅವರ ಒಂದು ಮಗನಾಗಿ ನಾನು ಕೆಲಸ ಮಾಡ್ಬೇಕು ಅನ್ನೋ ಒಂದೇ ದೃಷ್ಟಿಯಿಂದ ಇವತ್ತು ಔಟ್ ಆಫ್ ಕಂಟ್ರಿಯಲ್ಲಿ ಇದ್ರೂ ಸಹಿತ ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳೋದಾಗಲಿ, ಆ ಗಾಯಾಳುಗಳಿಗೆ ಸಾಂತ್ವನ ಹೇಳೋದಾಗಲಿ ಕೆಲಸನ ಮಾಡಿದರು. ಇವತ್ತು ಯಶೋ ಫೌಂಡೇಶನ್ನಿಂದ ಅವರೆಲ್ಲ ಸ್ನೇಹಿತ ಬಳಗ ಬಂದು ಮೂರ್ತವ್ರಿಗೆ ತಲಾ 5 ಲಕ್ಷ ರೂಪಾಯಿ ಪರಿಹಾರ ಕೊಡೋದ್ರ ಜೊತೆಗೆ ಇವತ್ತು 4 ಜನ ಗಾಯಾಳುಗಳೇನಿದ್ದಾರೆ ಅವ್ರಿಗೆ ಸಹಿತ ನಾವು ಪರಿಹಾರ ಕೊಡ್ತಕ್ಕಂಥ ವ್ಯವಸ್ಥೆನ ಸಹಿತ ನಾವು ಮಾಡ್ತೀವಿ ಅಂತಕ್ಕಂಥ ಮಾತಾಡ್ರೆ, ಆ ನಿಟ್ಟಿನಲ್ಲಿ ಬಹುತೇಕ ಗಾಯಾಳುಗಳಾದಂಥವರು ಸಹಿತ ತೀರ ಬಡವರು, ಆ ಒಂದು ಮಕ್ಕಳನ್ನ ನಂಬ್ಕೊಂಡಿರ್ತಕ್ಕಂಥ ಆ ಕುಟುಂಬ ತಂದೆ ತಾಯಿ ತಾವು ಪರಿಹಾರ ಕೊಡೋದಾದ್ರೆ ಸ್ವಲ್ಪ 2-3 ದಿನದಲ್ಲಿ ಕೊಡಲಿ ಪರಿಹಾರ ಅಂತಕ್ಕಂಥದ್ದು ಗ್ರಾಮಸ್ಥರ ಒಂದು ಮನವಿ. ಇದಿಷ್ಟು ಗ್ರಾಮಸ್ಥರು ಹೇಳ್ತಾ ಇರುವಂಥದ್ದು. ಅಂದರೆ ನಟ ಯಶ್ ಅವರು ತಮ್ಮ ಚಿತ್ರರಂಗದಿಂದನಾಗಲಿ ತಮ್ಮ ವೈಯಕ್ತಿಕವಾಗಿ ಏನು ಮಿಡಿದಿದ್ದಾರೆ, ಅವರು ಒಂದು ರೀತಿ ಮಾದರಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಗಾಯಾಳುಗಳು ಕೂಡ ಸಹಿತ ಅವರು ಬಹಳಷ್ಟು ಬಡವರಿದ್ದಾರೆ, ಕಾರ್ಮಿಕರಿದ್ದಾರೆ, ದುಡ್ಡು ತಿನ್ನುವಂಥವ್ರು ಇದ್ದಾರೆ. ಹೀಗಾಗಿ ಅವರಿಗೂ ಸ್ವಲ್ಪ ಪರಿಹಾರ ಕೊಡೋ ಏನು ಮಾತು ಕೊಟ್ಟಿದ್ದಾರೆ ಅದು ಬೇಗ ಆಗಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್, ಗದಗ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.